ಅಲ್ಲಿ ಸ್ಟಾರ್ಟಿಂಗಲ್ಲಿ ಸಾಕ್ಷಿ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಅವ್ರ ಮಾವನ ಮಕ್ಕಳು ಸಿಂಧು ಬಿಂದು ಬೇಡ ಕಣೆ ಅಮ್ಮಗೆ ವಯಸ್ಸಾಗಿದ್ದೇನೋ ಗಡಿ ಬಿಡಿಯಲ್ಲಿ ಮಾತಾಡ್ತಾ ಪ್ಲೀಸ್ ಬೇಡ ಕಣೆ ಅಂತ ನೀವೆಲ್ಲ ನಿಮ್ಮ ಬೇಳೆ ಬೇಯಿಸ್ಕೊಳಕ್ಕೆ ಈ ಥರ ಮಾಡ್ತಾ ಇರೋದು ನನಗೆ ಅರ್ಥ ಆಯಿತು. ಇಷ್ಟು ದಿವಸ ಕೊಟ್ಟಿರೋ ಏಟು ಸಾಕು ಇವಾಗಿದ್ದ ಚೇಂಜ್ ಅಂತ ಭೂಮಿ ಹೇಳ್ತಾರೆ. ಆ ಕಡೆಯಿಂದ ಲಗೇಜ್ನಾಗಿಂದ ಒಡವೆ ದುಡ್ಡು ಎಲ್ಲ ತೊಗೊಂಬಂದು ಕಿರೀಟ ಇರ್ತೈತಿ, ಕಿರೀಟನ ಅವ್ರ ಅಮ್ಮಗೆ ಕೊಡ್ತಾನೆ. ಇದನ್ನೆಲ್ಲ ಅವ್ರ ತಂಗಿ ರೆಕಾರ್ಡ್ ಮಾಡ್ತಾಳೆ. ರೇವತಿಗೆ ಇದೆಲ್ಲ ತೊಗೊಳ್ಳಿ ಅಂತ ಜೋರು ಅಣ್ಣ ಸುಮ್ಮನೆ ಇರೋ ರಿಲ್ಯಾಕ್ಸ್ ಆಗು ಅಂತ ಅವ್ರ ತಂಗಿ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೇಳೋಕ್ಕೆ ರೆಡಿ ಇರಲ್ಲದೆ ಇರೋ ಟೈಮ್ ಒಳಗೆ ಸುಮ್ಮನೆ ಇರೋಣ ಅಂತ ಅದೇ ಟೈಮಿಗೆ ತೊಗೊಳ್ಳಿ ಅಂತೇಳಿ ಕಿರೀಟ ಇಡ್ತಾನೆ. ಕಿರೀಟ ಇಟ್ಟ ಸಾಕು ಇಷ್ಟೇ ಅಂತ. ಆಮೇಲೆ ಚೆಕ್ ತಗೊಂಡು 4 ಬ್ಲ್ಯಾಂಕ್ ಚೆಕ್ ತೊಗೊಂಡು ಸೈನ್ ಮಾಡಿ ತೊಗೊಳ್ಳಿ, ಎಷ್ಟು ಸೊನ್ನೆ ಆದರೂ ಬರ್ಕೊಳ್ಳಿ, ನನ್ನ ಲೈಫಿಂದ ದೂರ ಹೋಗಿ, ಯಾಕೆ ಮಗನೇ ಹಿಂಗೆ ಮಾತಾಡ್ತೀಯ ಅಂತ, ನಾನು ನಿನ್ನ ಮಗನೇ, ನೀನು ನನಗೆ ಅಮ್ಮನೇ ಅಲ್ಲ ಅಂತ. ಅದೇ ಟೈಮ್ ಒಳಗೆ ಅವ್ರ ತಂದೆ ಏನಿರ್ತಾರೆ ಅರವಿಂದ್ ಅವ್ರು ಬಂದು ಯಾಕೋ ಈ ಥರ ಇಷ್ಟು ಒರಟಾಗಿ ನಡ್ಕೊತಾ ಇದೆಯಾ ಹಂಗೆ ಇಬ್ಬರ ಮಧ್ಯದಲ್ಲಿ ಮಾತು ಬೆಳೆದು ಕೈ ಎತ್ತಿ ಬಿಡ್ತಾನೆ. ಕೈ ಎತ್ತಿ ಅದೇ ಟೈಮಿಗೆ ಅವ್ರ ತಂಗಿ ಅಪ್ಪ ಕೈ ಇಳಿಸಿ, ನೀವು ಹಾಗೆ ಮಾಡ್ತಿರಲ್ಲ, ಸಮಾಧಾನ ಸುಮ್ಮನಿರು ಪುಟ್ಟಿ ನಿಂಗೆ ಗೊತ್ತಾಗಲ್ಲ ಅಂತೆಲ್ಲ ಹೇಳ್ತಾ, ನಿಂಗೆ ಗೊತ್ತಾಗಲ್ಲ ಅಂತ ಸಮಾಧಾನ ಮಾಡಬೇಕಾದ್ರೆ ಇಬ್ಬರ ಮಧ್ಯದಲ್ಲಿ ಜೋರು ಜಗಳ ಆಗ್ತಾರೆ. ನಾನು ನನ್ನ ತಂಗಿ ಮನೆ ಬಿಟ್ಟು ಹೋಗ್ತೀಯ, ಬಾ ಅದಿತಿ ನನ್ನ ಜೊತೆ, ಬಾ ಪುಟ್ಟಿ ಅಂತೆಲ್ಲ ಹೇಳ್ತಾರೆ. ಈ ಕಡೆ ಸಾಕ್ಷಿ ಮತ್ತು ಅವ್ರ ತಂಗಿ ಇಬ್ಬರು ಹೋಗ್ತಾ ಇರ್ತಾರೆ. ಆಗ ಎಲ್ಲಿ ಹೋಗೋದು ಎಲ್ಲಿರೋದು ಸುಸ್ತಾಯ್ತದೆ, ಏನಾಗಲ್ಲ ಬಾ ಅಂತ ಬಸ್ ಸ್ಟಾಪಲ್ಲಿ ಕುಂತು ನೀರು ಕುಡಿದು ರಿಲ್ಯಾಕ್ಸ್ ಮಾಡ್ತಾರೆ. ಆ ಕಡೆಯಿಂದ ಸಾಕ್ಷಿ ಆ ಕಡೆ ಅವರಪ್ಪ ಒಂದು ಕೈ ಹಿಡ್ದಿರ್ತಾನೆ, ಈ ಕಡೆ ಅವ್ರಣ್ಣ ಒಂದು ಕೈ ಹಿಡ್ದಿರ್ತಾನೆ. ಅವ್ರ ತಂಗಿ ಕೈ ಬಿಡ್ಸ್ಕೊ, ಏನು ನೀನು ಅಪ್ಪನ ಥರನೇ ಆಗ್ಬಿಟ್ಟಿಲ್ಲ ಅಂತೆಲ್ಲ ಹೇಳ್ತಾನೆ. ಈ ಕಡೆ ಇವರಿಬ್ರು ಅಕ್ಕ ತಂಗಿ ಇಲ್ಲೇ ಕುಂತು ಮಾತಾಡ್ತಾ ಇರ್ತಾರೆ. ಅದು ಅಣ್ಣ ಸ್ವಲ್ಪ ತಾಳ್ಮೆಯಿಂದ ಇರು ಅಂತೆಲ್ಲ ಹೇಳ್ದೆ. ಏನು ತಾಳ್ಮೆಯಿಂದ ಇರು ಅಂತೆಲ್ಲ ಹೇಳಿ, ನೀನು ಎಲ್ಲೋ ಕರ್ಕೊಂಡು ಹೋಗ್ತಾ ಇದೆಯಾ ಆ ಹುಡುಗಿನ ಅಂತ, ನನಗೂ ನನ್ನ ತಂಗಿ ಈ ಮನೆ ಋಣ ಮುಗೀತು ಅಂತೇಳಿ ಜೋರು ಇಬ್ಬರ ಮಧ್ಯದಲ್ಲಿ ಫುಲ್ ಜಗಳ ಆಗ್ತದೆ. ಕೈ ಮಾಡಿ ಜಗಳ ಆಡ್ದೆ. ಅದನ್ನೆಲ್ಲ ಗಲಾಟೆ ಕೇಳಿ ಸ್ವಲ್ಪ ಮೈಂಡಲ್ಲಿಗೆ ಏನೋ ಪ್ರಾಬ್ಲಮ್ ಆಗಿಬಿಡ್ತೈತಿ. ಅದಿತಿ ತಲೆ ಚಕ್ರ ಬಂದು ಬೀಳ್ತಿರ್ತಾಳೆ. ಆ ಅಡುಗೆ ಭಟ್ಟ ನೋಡಿ ಅಕಾರೆ ಅದಿತಿಗೆ ಏನೋ ಆಗ್ತೈತಿ ಪುಟ್ಟವಿಗೆ ಅಂತ. ಆ ಕಡೆ ಅದಿತಿ ಬಿದ್ದೋಗ್ಬಿಟ್ಟಿರ್ತಾಳೆ. ಅವರಪ್ಪ ಅವರಣ್ಣ ಅವರಮ್ಮ 3 ಜನ ಅದಿತಿ ಅಂತ ಎಷ್ಟು ಮಾತಾಡ್ತಾ ಇರ್ತಾರೆ. ಆದರೆ ಅದಿತಿಗೆ ಎಚ್ಚರನೇ ಆಗಿರಲ್ಲ. ಇದೆಲ್ಲ ಅವ್ರ ಚಿಕ್ಕಪ್ಪ ಅವ್ರ ಚಿಕ್ಕಮ್ಮ ಅವ್ರ ತಮ್ಮ ಅವರೇನು ರೆಸ್ಪಾನ್ಸೇ ಮಾಡಲ್ಲ. ಈ ಕಡೆ ಇದೆಲ್ಲ ಯಾವಾಗೂ ಆಗಬೇಕಿತ್ತು ಅಂಕಲ್, ಇವಾಗ ಆಗಿದೆ, ಒಂದು ಬಾಡಿಗೆ ಮನೆ ನೋಡಿ ರಮೇಶ್ ಅಂಕಲ್ ಅಂತ ಹೇಳಿದ. ಈ ಕಡೆ ಡಾಕ್ಟ್ರು ಬಂದು ಚೆಕ್ ಮಾಡಿ ಸರಿ ಇದೆಲ್ಲ ಏನು ಮೈಂಡ್ ಜಾಸ್ತಿ ಅಪ್ಸೆಟ್ ಆಗಿದೆ, ಇನ್ನು 24 hours ಈ ರೀತಿ ಆಗ್ಲಾರ್ದಂಗೆ ನೋಡ್ಕೊಳ್ಳಿ ಅಂತೆಲ್ಲ. ಈ ಮಗುಗೆ ನನ್ನಿಂದ ಹಿಂಗಾಯ್ತು ಅಂತ ಅರ್ಥ. ಅದೇ ಟೈಮಿಗೆ ಅರವಿಂದ್ ಬೈತಾರೆ, ಒಳ್ಳೇದಾದಾಗ ಮಾತ್ರ ರೆಸ್ಪಾನ್ಸಿಬಲ್ ತೊಗೊಳಲ್ಲ, ಕೆಟ್ಟದಾದಾಗ ಈ ಥರ ಮಾಡಿದೆ ಎಲ್ಲ ನೀನು ಅಡ್ವರ್ಟೈಸ್ ತೊಗೊಂಡು ನಾನು ಅದಿತಿನ ಮಾತಾಡ್ಸ್ನಿ ಅಂತೆಲ್ಲ ಹೇಳಿದಾಗ ಮಾತಾಡಿಸ್ಬೋದು, ಜಾಸ್ತಿ ಸ್ಟ್ರೆಸ್ ಕೊಡೋಂಗಿಲ್ಲ ಅಂತ. ಅದು ಅರವಿಂದ್ ಮತ್ತು ರೇವತಿ ಅವ್ರು ಹೋದ್ರೂ ಮಾತಾಡೋಕೆ ಕೊಡಲ್ಲ, ಅಗ್ನಿ ಬಾಗ್ಲಾಗ್ಬಿಡ್ತಾನೆ. ಬಾಡಿಗೆ ಮಾತಾಡ್ತಾ ಇರ್ತಾರೆ. 9,000 ರೂಪಾಯಿ ಬಾಡಿಗೆ, 60,000 ಅಡ್ವಾನ್ಸ್ ಅಂತ. ತುಂಬ ಹೆವಿ ಆಗ್ತೈತೆ ಅಂತ ರಮೇಶ್ ಅಂಕಲ್, ಇಲ್ಲ ಅಂಕಲ್ ಬೇರೆ ಆಪ್ಷನ್ನೇ ಇಲ್ಲ, ನಮ್ಮ ಜೊತೆ ಗಣೇಶ್ ಅದನ್ನು ಹೆಂಗೋ ಜೋಡಿಸ್ತೀನಿ ಅಂತೆಲ್ಲ. ನೆಕ್ಸ್ಟ್ ಎಪಿಸೋಡಲ್ಲಿ ಅಡ್ವಾನ್ಸ್ ಕೊಡೋಕ್ಕಾಗಲ್ಲ ಅಂತೆಲ್ಲ ಹೇಳಿದಾಗ ಮನೆ ಓನರ್ ಅಡ್ವಾನ್ಸ್ ಕೊಡೋಕ್ಕಾಗಿಲ್ಲ ಅಂದರೆ ಈಗಿಂದೀಗಲೇ ಮನೆ ಖಾಲಿ ಮಾಡಿ ಬೀಗ ಕೊಟ್ಟು ಹೋಗಲೇಬೇಕು ನೀನು ಅಂತೆಲ್ಲ ಹೇಳಿ ಆವಾಜ್ ಹಾಕ್ತಾನೆ. ಪಾಪ ಅಲ್ಲಿದ್ದ ಸಾಕ್ಷಿ ತುಂಬ ಆಳ್ಕೊತ ಬ್ಯಾಗ್ ಹಾಕ್ಕೊಂಡು ಬರ್ತಾ. ಇದು ನಾಳೆ ಎಪಿಸೋಡ್ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.